ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1966ರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1966ರಲ್ಲಿ ಒಟ್ಟು 20 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, ಅವುಗಳಲ್ಲಿ 11 ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವುದು ವಿಶೇಷ. ಬನ್ನಿ ಫ್ರೆಂಡ್ಸ್, ಹಾಗಾದರೆ 1966ರಲ್ಲಿ ಬಿಡುಗಡೆಗೊಂಡಿರುವ ಆ 20 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1966ರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಮತ್ತು ಕನ್ನಡದ 186ನೇ ಚಲನಚಿತ್ರ ಮಮತೆಯ ಬಂಧನ. ಈ ಚಿತ್ರವನ್ನು BS ನಾರಾಯಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ BM ವೆಂಕಟೇಶ್, ಜಯಂತಿ, B ಜಯಶ್ರೀ, KS ಅಶ್ವಥ್, ದ್ವಾರಕೀಶ್, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 187ನೇ ಚಲನಚಿತ್ರ ಎಂದು ನಿನ್ನವನೇ. ಈ ಚಿತ್ರವನ್ನು ಕಲ್ಯಾಣ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಜಯಂತಿ, ಲತಾದೇವಿ, ರಮೇಶ್, ದ್ವಾರಕೀಶ್, ಸುದರ್ಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 188ನೇ ಚಲನಚಿತ್ರ ಮನೆ ಕಟ್ಟಿ ನೋಡು. ಈ ಚಿತ್ರವನ್ನು ಶ್ರೀ ಸದ್ಗುರುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ನಾರಾಯಣ್, ಮೀನಾ ಕುಮಾರಿ, ಟೈಗರ್ ಪ್ರಭಾಕರ್, ತೂಗುದೀಪ ಶ್ರೀನಿವಾಸ್, ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 189ನೇ ಚಲನಚಿತ್ರ ಮಂತ್ರಾಲಯ ಮಹಾತ್ಮೆ. ಈ ಚಿತ್ರವನ್ನು TV ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಕಲ್ಪನಾ, ಉದಯ್ ಕುಮಾರ್, M ಜಯಶ್ರೀ, B ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 190ನೇ ಚಲನಚಿತ್ರ ಬಾಲನಾಗಮ್ಮ. ಈ ಚಿತ್ರವನ್ನು PR ಕೌಂಡಿಣ್ಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ರಾಜಶ್ರೀ, ಕಲ್ಪನಾ, ನರಸಿಂಹರಾಜು, ವಿಶೇಷ ಪಾತ್ರದಲ್ಲಿ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 191ನೇ ಚಲನಚಿತ್ರ ದುಡ್ಡೇ ದೊಡ್ಡಪ್ಪ. ಈ ಚಿತ್ರವನ್ನು BR ಪಂತುಲುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ BR ಪಂತುಲು, MV ರಾಜಮ್ಮ, ರಮೇಶ್, ಭಾರತಿ, ಗಣಪತಿ ಭಟ್, ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 192ನೇ ಚಲನಚಿತ್ರ ಕಟಾರಿ ವೀರ. ಈ ಚಿತ್ರವನ್ನು YR ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ ಚಂದ್ರಿಕಾ, ಉದಯ್ ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 193ನೇ ಚಲನಚಿತ್ರ ತೂಗುದೀಪ. ಈ ಚಿತ್ರವನ್ನು KSL ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಉದಯ್ ಕುಮಾರ್, ತೂಗುದೀಪ ಶ್ರೀನಿವಾಸ್, BV ರಾಧಾ, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 194ನೇ ಚಲನಚಿತ್ರ ಮಹಾಶಿಲ್ಪಿ. ಈ ಚಿತ್ರವನ್ನು SV ದೊರೆಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಜ್ವಾಲಾಣ್ಣಯ್ಯ, ಜಯಂತಿ, KS ಅಶ್ವಥ್, MP ಶಂಕರ್, MN ಲಕ್ಷ್ಮೀದೇವಿ, ಪಾಪಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 195ನೇ ಚಲನಚಿತ್ರ ಬದುಕುವ ದಾರಿ. ಈ ಚಿತ್ರವನ್ನು KS ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಜಯಲಲಿತಾ, ಬಾಲಕೃಷ್ಣ, ನರಸಿಂಹರಾಜು, ರಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 196ನೇ ಚಲನಚಿತ್ರ ಪ್ರೇಮಮಯಿ. ಈ ಚಿತ್ರವನ್ನು MR ವಿಠಲ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಲೀಲಾವತಿ, KS ಅಶ್ವಥ್, BV ರಾಧಾ, ಡಿಕ್ಕಿ ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 197ನೇ ಚಲನಚಿತ್ರ ದೇವಮಾನವ. ಈ ಚಿತ್ರವನ್ನು CP ಜಂಬುಲಿಂಗಂ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಜಯಂತಿ, ವಿಜಯಲಕ್ಷ್ಮಿ, BV ರಾಧಾ, KS ಅಶ್ವಥ್, ತಾಯಿ ನಾಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 198ನೇ ಚಲನಚಿತ್ರ ಲವ್ ಇನ್ ಬೆಂಗಳೂರು. ಈ ಚಿತ್ರವನ್ನು ಕಲ್ಯಾಣ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಭಾರತಿ, ರಮೇಶ್, ನರಸಿಂಹರಾಜು, ಜೂನಿಯರ್ ರೇವತಿ, B ಜಯ, ಸರೋಜಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 199ನೇ ಚಲನಚಿತ್ರ ಸುಬ್ಬಶಾಸ್ತ್ರಿ. ಈ ಚಿತ್ರವನ್ನು ME ಕೃಷ್ಣಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಅರುಣ್ ಕುಮಾರ್, ಚಂದ್ರಕಲಾ, ಹರಿಣಿ, KS ಅಶ್ವಥ್, ಮೈನಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 200ನೇ ಚಲನಚಿತ್ರ ಕಿಲಾಡಿ ರಂಗ. ಈ ಚಿತ್ರವನ್ನು GV ಅಯ್ಯರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, MP ಶಂಕರ್, ನರಸಿಂಹರಾಜು, BV ರಾಧಾ, ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 201ನೇ ಚಲನಚಿತ್ರ ಮಧುಮಾಲತಿ. ಈ ಚಿತ್ರವನ್ನು SK ಚಾರಿ ಅವರು ನಿರ್ದೇಶನ ಮಾಡಿದ್ದು,
ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಭಾರತಿ, ಕೆ.ಎಸ್. ಅಶ್ವಥ್, ಅರುಣ್ ಕುಮಾರ್, ಎಂ. ಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 202ನೇ ಚಲನಚಿತ್ರ ಎಮ್ಮೆ ತಮ್ಮಣ್ಣ. ಈ ಚಿತ್ರವನ್ನು ಬಿ.ಆರ್. ಪಂತುಲುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಲತಾದೇವಿ, ಬಿ.ಆರ್. ಪಂತುಲು, ಎಂ. ವಿ. ರಾಜಮ್ಮ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 203ನೇ ಚಲನಚಿತ್ರ ಮೋಹಿನಿ ಭಸ್ಮಾಸುರ. ಈ ಚಿತ್ರವನ್ನು ಎನ್.ಎಸ್. ವರ್ಮಾರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಲೀಲಾವತಿ, ಬಾಲಕೃಷ್ಣ, ವಾಣಿಶ್ರೀ, ರಾಜಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 204ನೇ ಚಲನಚಿತ್ರ ಶ್ರೀ ಕನ್ನಿಕಾ ಪರಮೇಶ್ವರಿ ಕತೆ. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಪಂಡ್ರಿಬಾಯಿ, ಬಿ.ಎಂ. ವೆಂಕಟೇಶ್, ನರಸಿಂಹರಾಜು, ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 1966ರಲ್ಲಿ ಬಿಡುಗಡೆಗೊಂಡಿರುವ 20ನೇ ಮತ್ತು ಕನ್ನಡದ 205ನೇ ಚಲನಚಿತ್ರ ಸಂಧ್ಯಾ ರಾಗ. ಈ ಚಿತ್ರವನ್ನು ಎ.ಸಿ. ನರಸಿಂಹಮೂರ್ತಿ ಮತ್ತು ಎಸ್.ಕೆ. ಭಗವಾನ್ ರವರು ಜಂಟಿಯಾಗಿ ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಭಾರತಿ, ಪಂಡ್ರಿಬಾಯಿ, ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1966ರಲ್ಲಿ ಬಿಡುಗಡೆಗೊಂಡಿರುವ 20 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.